ಕೆಲಸ ಮಾಡ್ತಿದ್ದೀರಾ? ಮಲಗಿಲ್ವಾ? ಇಲ್ಲ, ಏನು ಹೇಳು? ಏನೂ ಇಲ್ಲ ಅಕ್ಕ, ಅವತ್ತು ಹಂಗಾಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ರಲ್ವಾ, ಅದಕ್ಕೆ ಹೇಗಿದ್ದೀರಾ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಜ್ವರ ಬಂದರೆ ಮಾತ್ರೆ ತಗೊಂಡು ಹುಷಾರಾಗ್ಬೋದು, ಆದರೆ ಮನಸ್ಸಿಗಾಗಿರೋ ನೋವನ್ನ ಹೇಗೆ ಮರೆಯೋಕ್ಕಾಗತ್ತೆ ಹೇಳು? ಹಾಗಂತ ಆಗಿರೋದನ್ನ ನೆನೆಸ್ಕೊಂಡು ಕೊರಗ್ತಾ ಕೂತ್ರೆ ಮಾಡೋ ಕೆಲಸ ಮುಂದುವರಿಯಲ್ಲ. ಇಂಥ ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನು ನಾವು ಯಾವ ಕೆಲಸದಲ್ಲಾದರೂ ತೊಡಗಿಸ್ಕೊಳ್ಬೇಕು, ಇಲ್ಲಾಂದರೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದಕ್ಕಾಗಲ್ಲ. ನಿಜ ಅಕ್ಕ, ನನ್ನಿಂದ ತೊಂದರೆ ಆಯಿತೋ ಏನೋ. ಒಳ್ಳೆಯವರಿಂದ ಎಷ್ಟೇ ಕಷ್ಟ ಆದರೂ ಸಹಿಸ್ಕೋಬೋದು. ನೀನು ನನ್ನ ವಿಷಯದಲ್ಲಿ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತಿದೆ. ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರಾ ಅಲ್ವಾ ಅಕ್ಕ, ಥ್ಯಾಂಕ್ಸ್. ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ. ನಂಬಿಕೆ ಕಳ್ಕೊಂಡ್ರೆ ತಾನೆ ಉಳಿಸ್ಕೊಳ್ಳೋದಿಕ್ಕೆ. ಅದು ನಿಜ ಅಕ್ಕ, ನಿಮ್ಮ ನಂಬಿಕೆನ ನಾನು ಯಾವತ್ತೂ ಹಾಳು ಮಾಡ್ಕೊಳ್ಳಲ್ಲ. ಏನು ಮಾಡ್ತಿದ್ದೀರಾ ಮಿಸ್ಟ್ರೆ? ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದೆ. ಏನು ಸ್ಕೂಲ್ ಪುಸ್ತಕನ? ಇದು ಬೇರೆ ಪುಸ್ತಕ. ನಂಗೆ ಯಾವಾಗಲೂ ಅದು ಬೇಜಾರಾದಾಗ ಅಥವಾ ಬೇರೆಯವರಿಂದ ನನಗೆ ನೋವಾದಾಗ ಅದನ್ನು ಮರೆಯೋದಕ್ಕೆ ಈ ಪುಸ್ತಕ ಓದ್ತಾ ಇರ್ತೀನಿ. ಹಾಗೆ ನೋಡಿದ್ರೆ ಈ ಪುಸ್ತಕ ಓದೋ ಅಭ್ಯಾಸನ ಹೇಳ್ಕೊಟ್ಟಿದ್ದೆ ನಾನು ಪ್ರೀತಿಸಿದ ಹುಡುಗಿ. ಆಗ ನಂತರ ಪುಸ್ತಕ ಇರಲಿಲ್ಲ, ಅವ್ರನ್ನ ಪ್ರೀತಿಸ್ತಾ ಇದ್ದೆ. ಈಗ ನನ್ನ ಹತ್ರ ಪುಸ್ತಕ ಇದೆ, ಆದರೆ ಅವ್ರು ನನ್ನ ಜೊತೆಗಿಲ್ಲ. ಹಾಗಂತ ಅವ್ರ ಮೇಲಿರೋ ಕೋಪಕ್ಕೆ ಅವ್ರು ಹೇಳ್ಕೊಟ್ಟಿರೋ ಒಳ್ಳೆ ಅಭ್ಯಾಸನ ಬಿಡೋದು ತಪ್ಪಲ್ವಾ? ನಿಜ ಮಿಸ್ಟ್ರೆ, ಆದರೆ ನೀವು ಪ್ರೀತಿಸಿದ ಹುಡುಗಿ ಹೇಳ್ಕೊಟ್ಟಿರೋ ಅಭ್ಯಾಸನ ನಿಮಗೆ ಬಿಡೋಕ್ಕೆ ಇಷ್ಟ ಇಲ್ದಿರೋರು ಅವ್ರ ಜೊತೆ ಕೂತು ಸಮಾಧಾನವಾಗಿ ಮಾತಾಡಿ ಆಗಿರೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿಲ್ಲ? ಪುಸ್ತಕನೇ ಬೇರೆ, ಜೀವನನೇ ಬೇರೆ. ಒಂದು ವಾಸ್ತವ ಆದರೆ ಇನ್ನೊಂದು ಕಾಲ್ಪನಿಕ. ಪುಸ್ತಕನ ನಾವು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೋಬೋದು, ಆದರೆ ಕೆಲವು ಸರಿ ಪ್ರೀತಿಸಿದವರು ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಅದಕ್ಕೆ ನಾನು ವ್ಯಕ್ತಿನ ಪ್ರೀತಿಸೋದ್ ಬದಲು ವಸ್ತುನ ಪ್ರೀತಿಸ್ತೀನಿ. ಅವು ನಮ್ಗೆ ಯಾವಾಗೂ ನೋವು ಮಾಡೋದಿಲ್ಲ, ನಮ್ಮನ್ನು ಯಾವತ್ತೂ ಬಿಟ್ಟೋಗೋದಿಲ್ಲ. ನೀವೆಷ್ಟು ನೊಂದಿದ್ದೀರಾ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ ಮಿಸ್ಟ್ರೆ. ನಿದ್ದೆ ಬರ್ತಿಲ್ವಾ? ಇಲ್ಲ ಅಕ್ಕ. ಅಕ್ಕ, ನಾಳೆ ನಿಮ್ಗೆ ಏನು ಕೆಲಸ ಇದೆ? ಏನಿಲ್ಲ, ಮಾಮೂಲಿ ಆಫೀಸ್ ಕೆಲಸ ಅಷ್ಟೇ. ಯಾಕೆ? ಹೌದಾ, ಸರಿ, ನಾನು ನಿಮ್ಗೆ ಹೊರಗೆ ಕರ್ಕೊಂಡು ಹೋಗ್ತೇನೆ, ಆಯಿತಾ? ಹೊರಗೆ